ಬರುತ್ತಿದ್ದರು ಹಾಲು ಮಾರಲು, ಕಾಯುತ್ತಿದ್ದರು ಅವಕಾಶಕ್ಕಾಗಿ ರೇಗಿಸಲು. ಹಾರ್ನ್ ಮಾಡಿಕೊಂಡು ಐಸ್ ಕ್ಯಾಂಡಿ ಬರುತ್ತಿತ್ತು. ಕಾಣಿಕೆ ಹುಂಡಿಯಲ್ಲಿದ್ದ ಚಿಲ್ಲರೆಗಳೆಲ್ಲ ಖಾಲಿಯಾಗುತ್ತಿತ್ತು. ಎಲ್ಲರ ಮನೆಯ ಮುಂದಿತ್ತು ಹಣ್ಣಿನ ಮರಗಳು. ನಮ್ಮೆಲ್ಲರ ಕಣ್ಣುಗಳು ಅದರ ಮೇಲಿತ್ತು. ಕದ್ದು ಮುಚ್ಚಿ ಬೇಲಿ ಹಾರಿ ಹೋಗುತ್ತಿದ್ದೆವು. ಹಣ್ಣು ಕಿತ್ತು ತಿಂದು ಸಂಭ್ರಮಿಸುತ್ತಿದ್ದೆವು. ಬಿಂದಿಗೆ ಹಿಡಿದು ಹೋಗುತ್ತಿದ್ದರು ಬೋರ್ವೆಲ್ ಕಡೆಗೆ. ಸಾಲಾಗಿ ನಿಲ್ಲುತ್ತಿದ್ದರು ನೀರಿನೆಡೆಗೆ. ಎಲ್ಲರೂ ಬಿಂದಿಗೆಯಲ್ಲಿ ನೀರು ತಂದರೆ ನಾ ಚೆಂಬಲ್ಲಿ ತಂದ ನೆನಪು. ಅಟ್ಟದ ಮೇಲಿತ್ತು ಮನೆಯ ಚಾವಿಯು. ಮರ ಹತ್ತಿ ಅಟ್ಟವೇರಿ ಚಾವಿ ತೆಗೆದ ನೆನಪು. ಒಂದೇ ವಯಸ್ಕರು ಗೆಳೆಯರಾದೆವು. ಒಟ್ಟುಗೂಡಿ ಆಟ ಆಡುತ್ತಿದ್ದೆವು. ಒಬ್ಬರನ್ನೊಬ್ಬರು ರೇಗಿಸುತ್ತಿದ್ದೆವು. ಹೆಸರೇನೆಂದು ಕೇಳಿದಾಗ ಹೆಸರು ಕಾಳು ಎಂದ ನೆನಪು. ಬಾಡಿಗೆ ಸೈಕಲ್ ಸವಾರಿ ಮಾಡಿದ ನೆನಪು. 20 ಮನೆಗಳು ಅಲ್ಲಿ, ಅಕ್ಕಪಕ್ಕ ಎದುರು ಬದುರು. ಮಧ್ಯದಲ್ಲೊಂದು ಗಣೇಶ ಮಂದಿರ, ಪಕ್ಕದಲ್ಲೊಂದು ಬೋರ್ವೆಲ್, ಕೊನೆಯಲ್ಲೊಂದು ಕಿರಾಣಿ ಅಂಗಡಿ. ನಾಲ್ಕಾಣೆಗೆ ಸಿಗುತ್ತಿತ್ತು ಕೆಂಪು ಬಣ್ಣದ ರಸಗುಲ್ಲ. ಅದರ ಸಿಹಿ ಇನ್ನೂ ಮನದ ಮೂಲೆಯಲ್ಲಿ ಕೂತಿದೆಯಲ್ಲ. ಮಾಸುವುದಿಲ್ಲ ಕೆಲ ನೆನಪುಗಳು ಮುಪ್ಪಾದರೂ. ಬೇಸಿಗೆ ರಜೆ ಬಂತೆಂದರೆ ನನ್ನ ತಾಣ ಅಜ್ಜನ ಮನೆಯ ಕ್ವಾರ್ಟರ್ಸಿನಲ್ಲಿ. ಅಲ್ಲಿ ಕಳೆದ ಕ್ಷಣಗಳು ಅಚ್ಚಳಿಯದೆ ಉಳಿದಿವೆ ಮನದಾಳದ ಮೂಲೆಗಳಲ್ಲಿ. ನೆನೆಸಿಕೊಂಡಾಗಲೆಲ್ಲ ಕಂಗಳಲ್ಲಿ ನೀರು ತುಂಬುತ್ತದೆ. ಮತ್ತೆ ಮರುಕಳಿಸಬಾರದೇನು ಆ ದಿನಗಳು.